ಫ್ರೆಂಡ್ಸ್ ನಮಸ್ತೆ ಎಲ್ಲರಿಗೂ. ನೋಡಿ, ಲಾಸ್ಟ್ ವಿಡಿಯೋದಲ್ಲಿ ಈ ಒಂದು PME ಕಿಟ್ಟು ಆಮೇಲೆ ಆಲ್ ಇನ್ ಒನ್ ಯಾವ ರೀತಿ ಯೂಸಸ್ ಏನು, ಯಾವ ರೀತಿ ಬಳಸಬೇಕು ಅಂತೆಲ್ಲ ನೋಡಿದ್ರಿ. ಇವಾಗ ಇನ್ ವಿಡಿಯೋದಲ್ಲಿ ಈ ಒಂದು PME ಕಿಟ್ ಅಂದ್ರೆ ಪ್ಯಾರಾಮಾಕ್ಸಿ ವೈರಸ್ಸು ಕಿಟ್ ಯಾವ ರೀತಿ ಯೂಸ್ ಮಾಡಬೇಕು ಅಂತೇಳಿ ನಾನಿಲ್ಲಿ ಡೆಮೋ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಸಾಕಷ್ಟು ಜನ ತಗೊಳ್ಳೋದ್ರಿಂದ ಅವ್ರಿಗೆ ನಾನು ಟೈಮ್ ಸರಿಯಾಗಿ ಫೋನ್ ಎತ್ತಕ್ಕಾಗಲ್ಲ, ತುಂಬ ಕಾಲ್ಸ್ ಇರೋದ್ರಿಂದ, ಆಮೇಲೆ ಆಫೀಸ್ ವರ್ಕ್ಸ್ ಇರೋದ್ರಿಂದ ಕಾಲ್ಸ್ ಪಿಕ್ ಮಾಡಲ್ಲ ನಾನು ಜಾಸ್ತಿ. ಸೊ ಅದರಿಂದ ಅವ್ರು ಬೇಜಾರಾಗಬಾರ್ದು, ವೆಯ್ಟ್ ಮಾಡಬಾರ್ದು ಅಂತೇಳಿ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಯಾರೆಲ್ಲ ಈ ಒಂದು ಮೆಡಿಸಿನ್ಸ್ ತೊಗೊತಾ ಇದ್ರೆ ದಯವಿಟ್ಟು ಈ ವಿಡಿಯೋನ ನೋಡಿಬಿಟ್ಟು ನಾನು ಲಿಂಕ್ ಕಳಿಸ್ತೀನಿ ನಿಮಗೆ. ಮೆಡಿಸಿನ್ ನಿಮಗೆ ಕೊಟ್ಟ ತಕ್ಷಣ ಈ ಲಿಂಕ್ನ ನಿಮಗೆ ಫಾರ್ವರ್ಡ್ ಮಾಡಿರ್ತೀನಿ. ಈ ಲಿಂಕಲ್ಲಿ ನೋಡಿ ಯಾವ ರೀತಿ ಯೂಸ್ ಮಾಡಬೇಕು ಅಂದ್ಬಿಟ್ಟು ನೀವು ನೋಡಿ ಅರ್ಥ ಮಾಡ್ಕೋಬೋದು ಫ್ರೆಂಡ್ಸ್. ಇದು ತುಂಬ ಈಸಿಯಾಗಿ ಆಮೇಲೆ ಡಿಟೇಲಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ನೀವು ಸಾಕಷ್ಟು ಜನ ನನಗೆ ಇವಾಗ ಅನುಭವದಲ್ಲಿ ಕೇಳಿರೋಂಥ ಕ್ವಶನ್ಗಳು ಈ ಒಂದು ಮೆಡಿಸಿನ್ ಬಗ್ಗೆ, ಆಮೇಲೆ ಅದಕ್ಕೆಲ್ಲ ಉತ್ತರಗಳು ಹೇಳ್ತಾ ನಿಮ್ಮ ಡೌಟ್ಸು ಕ್ಲಿಯರ್ ಆಗೋ ಥರ ಇರ್ತದೆ. ಎಲ್ಲೂ ಸ್ಕಿಪ್ ಮಾಡ್ದಿರಾ ಈ ಒಂದು ವಿಡಿಯೋನ ನೋಡಿ. ಆಮೇಲೆ ಇದು ಬೇರೆ ರಾಷ್ಟ್ರಗಳಿಗೂ ಅಂದರೆ ಸ್ಟೇಟ್ಸ್ಗೆ, ರಾಜ್ಯಗಳಿಗೆ ಹೋಗೋದ್ರಿಂದ ಭಾಷೆ ಕನ್ನಡ ಅರ್ಥ ಆಗದೆ ಇರ್ಬೋದು. ಸೊ ಅಲ್ಲಲ್ಲಿ ಹಿಂದಿನೂ ನಾನು ಹೇಳ್ತೀನಿ, ಯಾವ ಸಂದರ್ಭದಲ್ಲಿ ಎಲ್ಲಿ ಇಂಪಾರ್ಟೆನ್ಸ್ ಇರುತ್ತೆ ಅಲ್ಲಿ ಹಿಂದಿಯಲ್ಲೂ ಹೇಳ್ತೀನಿ. ಸೊ ಅವ್ರಿಗೂ ಹಿಂದಿ ಬೇರೆ ರಾಜ್ಯಗಳವರು ಈ ಹಿಂದಿ ಭಾಷೆ ಸಾಮಾನ್ಯವಾಗಿ ಎಲ್ಲರಿಗೂ ಬರೋದ್ರಿಂದ ಅರ್ಥ ಆಗತ್ತೆ. ಮುಖ್ಯವಾಗಿ ಇವಾಗ ನೋಡಿ ಫ್ರೆಂಡ್ಸ್, ಇದು PME ಕಿಟ್ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾನು ಎಲ್ರಿಗೂ ಈ ಒಂದು ಟಾನಿಕ್ ಕೊಡ್ತೀನಿ, ಆಮೇಲೆ ಈ ಒಂದು ಪೌಡರ್ ಕೊಡ್ತೀನಿ. ನೋಡಿ, ಇಲ್ಲಿ ವೈರಸ್ ಅಂತ ಇರ್ತದೆ. ಇದೆರಡರದ್ದು ಯೂಸಸ್ನ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಯಾರನ್ನ ಯೂಸಸ್ ತಿಳ್ಕೊಬೇಕಂದ್ರೆ ಆ ಒಂದು ವಿಡಿಯೋಸ್ದು ಲಿಂಕ್ಸ್ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಅಲ್ಲಿ ಹೋಗಿ ನೀವು ಈ ಮೆಡಿಸಿನ್ ಯೂಸಸ್, ಹೊಸಬ್ರು ಯಾರನ್ನ ನೋಡ್ತಾ ಇದ್ರೆ ಏನು ಯೂಸಸ್ ಅಂತ ನೀವು ನೋಡಿ ತಿಳ್ಕೊಬೋದು. ಇದು ಆಲ್ರೆಡಿ ತಗೊಂಡಿರೋರಿಗೆ ಇದನ್ನು ಯಾವ ರೀತಿ ಬಳಸಬೇಕು ಅಂತೇಳಿ ನಾನೀಗ ಎಕ್ಸ್ಪ್ಲೈನ್ ಮಾಡ್ತೀನಿ. ಇದನ್ನ ಮೈನ್ ಆಗಿ ಬಳಸೋದು, ಇವಾಗ ನೀವು ಆಲ್ ಇನ್ ಒನ್ ಯೂಸ್ ಮಾಡ್ತಾ ಇರ್ತೀರ ರೆಗ್ಯುಲರ್ ಆಗಿ. ಕೆಲವೊಂದು ಲಾಫ್ಟ್ಗಳಲ್ಲಿ ಆಲ್ ಇನ್ ಒನ್ ವೈರಲ್ ಇನ್ಫೆಕ್ಷನ್ಸ್ ಬಂದಾಗ ಆಲ್ ಇನ್ ಒನ್ ವರ್ಕ್ ಆಗಲಿಲ್ಲ ಅಂತ ಅನ್ನೋ ಒಂದು ಪಕ್ಷದಲ್ಲಿ, ಇವಾಗ ಯಾರಾದ್ರೂ ಆಲ್ ಇನ್ ಒನ್ ವರ್ಕ್ ಆಗ್ತಾ ಇಲ್ಲ ಅಂತಾರೆ ಅಂತವರು ಅವಾಗ ವೈರಲ್ ಇನ್ಫೆಕ್ಷನ್ ಬಂದಿರುತ್ತೆ ಅಂತ. ಇದು ಡೆಡಿಕೇಟೆಡ್ ಆಗಿ ವೈರಸ್ಗಳಿಗೆ ಅಂತಾನೆ ಮಾಡಿರೋದು, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ಸ್ಗೆ ಅಂತ ಸಾಕಷ್ಟು ವಿಡಿಯೋಗಳಲ್ಲಿ ಹೇಳಿದ್ದೀನಿ. ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿದ್ದೀನಿ, ಅದು ಕಮೆಂಟ್ ಬಾಕ್ಸಲ್ಲಿ ಹಾಕಿರ್ತೀನಿ. ಸೊ ಇವಾಗ ಇದು ಯಾವ್ದನ್ನ ನಿಮ್ಮ ಲಾಫ್ಟಲ್ಲಿ ಬರ್ಡ್ ಇನ್ಫೆಕ್ಟ್ ಆಯಿತು ಅಂದರೆ ಆಲ್ ಇನ್ ಒನ್ನಲ್ಲಿ ರಿಕವರ್ ಆಗ್ತಾ ಇಲ್ಲ, ಅಥವಾ ನೀವು ಯಾವ್ದನ್ನ ಆಂಟಿಬಯೋಟಿಕ್ಸ್ ಹಾಕಿರ್ತೀರ 4-5 ದಿನ. ಈಗ ಸುಮಾರು ಜನ ನೋಡಿ, ಮೊನ್ನೆ ಇಲ್ಲೇ ನಮ್ಮ ಯಲಹಂಕದಲ್ಲಿ ಕಟ್ಗೆನಹಳ್ಳಿಯಿಂದ ಒಬ್ರು ಓಮರ್ ಫ್ಯಾನ್ಸಿಯರ್ ಮಾಧವನ್ ಸರ್ ಅಂತ ಬಂದಿದ್ರು. ಅವರು ಎಲ್ಲ ಇಂಪೋರ್ಟೆಡ್ ಬರ್ಡ್ಸ್ ಇಟ್ಟಿದ್ದಾರೆ. ಸುಮಾರು ಇಂಪೋರ್ಟೆಡ್ ಮೆಡಿಸಿನ್ಸ್ನ ತರಿಸಿ ಹಾಕಿದ್ದಾರೆ ಲಾಫ್ಟಲ್ಲಿ. ಒಂದು 150 ಓಮರ್ ಇದಾವೆ, ಎಲ್ಲ ಇಂಪೋರ್ಟೆಡ್ ಬ್ರೀಡ್ಸು. ಇನ್ಫೆಕ್ಷನ್ ಏನೂ ಕಮ್ಮಿ ಆಗಿಲ್ಲ. ಸುಮಾರು ಒಂದು 15 ದಿನ ಆಗೋಗಿದೆ. ಸುಮಾರು ಒಂದು ಅಕ್ಕಿ ಒಂದು 20-30 ಅಕ್ಕಿ ತೀರೋಗಿದ್ದಾವೆ. ಆಮೇಲೆ ಒಂದು 10-15 ಅಕ್ಕಿಗೆ ನೆಕ್ಶೇಕು ಬಂದ್ಬಿಟ್ಟಿತ್ತು. ಆಮೇಲೆ ಹೆಂಗೋ ಕಾಂಟ್ಯಾಕ್ಟ್ ಮಾಡಿ ಬಂದರು, ಪಾಪ ಒಳ್ಳೆ ವ್ಯಕ್ತಿ. ಔಷಧಿ ಕೊಟ್ಟೆ ನಾನು. ಕೊಟ್ಟಿದ್ದ 6 ಡೇಸಲ್ಲಿ 3 ಡೇಸ್ಗೆ ಸ್ಪ್ರೆಡ್ ಆಗೋದು ಸ್ಟಾಪ್ ಆಗಿದೆ. ಇನ್ಫೆಕ್ಷನ್ನು ಬೇರೆ ಒಂದು ಹೆಲ್ತಿ ಬರ್ಡ್ಸ್ಗೆ ಸ್ಪ್ರೆಡ್ ಆಗೋದು ಸ್ಟಾಪ್ ಆಯಿತು. ಆಮೇಲೆ 7 ಡೇಸಲ್ಲಿ ಕಂಪ್ಲೀಟ್ ವೈರಸ್ ಕ್ಲಿಯರ್ ಆಗಿ ಲಾಫ್ಟಲ್ಲಿ ಮೋಷನ್ಸ್ ಎಲ್ಲ ಹೆಲ್ತಿಯಾಗಿ ಫೀಡ್ ಇಂಟೇಕು ಸ್ಟಾರ್ಟ್ ಆಗಿದೆ. ಈಗ ನೆಕ್ಶೇಕ್ಗೆ ಇನ್ನೂ ಟ್ರೀಟ್ ಮಾಡ್ತಾ ಇದ್ದಾರೆ. ಅವರು ಕೇಳಿದ್ರು, ಇದನ್ನ ಏನು ಡಿಸ್ಪೋಸ್ ಮಾಡ್ಬಿಡ್ಲಾ ಬರ್ಡ್ಸ್, ನೆಕ್ಶೇಕ್ ಬಂದಿರೋದು ಅವ್ರ ಫ್ರೆಂಡ್ಸ್ ಎಲ್ಲ ಸಜೆಸ್ಟ್ ಮಾಡಿದ್ರು ಅಂತ. ನಾನು ಅವ್ರಿಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದೀನಿ, ಬೇಡ ಸರ್ ಇದು ಕಂಟಿನ್ಯೂ ಮಾಡಿ, ಅವು ರೆಡಿ ಆಗ್ತವೆ, ನೀವು ಏನು ಅವುಗಳನ್ನ ಡಿಸ್ಪೋಸ್ ಮಾಡೋದು ಬೇಡ ಅಂತಲೂ ಹೇಳಿದ್ದೀನಿ. ಆ ರೀತಿ ಸಾಕಷ್ಟು ಆ್ಯಂಟಿಬಯೋಟಿಕ್ಸಲ್ಲಿ ನಾರ್ಮಲ್ ಆಗಿ ನಿಮ್ಗೆ ಏನು ಜನರಲ್ ಆಗಿ ಆ್ಯಂಟಿಬಯೋಟಿಕ್ಸ್ ಗೊತ್ತಿರುತ್ತೆ ಅದನ್ನ ಹಾಕ್ಕೊಳ್ಳಿ. ಅದ್ರಲ್ಲಿ ರೆಡಿ ಆಗಲಿಲ್ಲ ಅಂದಾಗ ನನಗೆ ಕಾಲ್ ಮಾಡಿ, ನಾನು ಈ ಒಂದು ಕಿಟ್ ಕೊಡ್ತೀನಿ. ನನಗೆ ಇದನ್ನ ಸೇಲ್ ಮಾಡಲೇಬೇಕು ಅಂತೇನಿಲ್ಲ, ಒಂದಷ್ಟು ಅಕ್ಕಿಗಳ ಜೀವ ಉಳಿಬೇಕು ಅಂತೇಳಿ ನಾನು ಇದನ್ನ ಮಾಡ್ತಾ ಇರೋದು. ಸೊ ನಿಮಗೆ ಆ್ಯಂಟಿಬಯೋಟಿಕ್ಸ್ ನಿಮ್ಗೆ ಏನು ಗೊತ್ತಿರ್ತದೆ, ಯಾರಾದರೂ ಹೇಳಿದ್ರೆ, ಏನಾದರೂ ಮೆಡಿಸಿನ್ಸ್ ಹೇಳಿದ್ರೆ ದಯವಿಟ್ಟು ಅದನ್ನು ಮಾಡಿ. ಇನ್ ಕೇಸ್ ಅದರಲ್ಲೂ ರೆಡಿ ಆಗ್ತಾ ಇಲ್ಲ ಅನ್ನೋನು ಬಂದು ಇದನ್ನ ತೊಗೊಂಡೋಗ್ಬೋದು. ಇದೇ ತೊಗೊಂಡೋಗ್ಬೇಕಂತ ಏನಿಲ್ಲ. ನಿಮಗೆ ರೆಡಿ ಆಗ್ತಾ ಇಲ್ಲ, ಬೇರೆ ಬೇರೆ ಆ್ಯಂಟಿಬಯೋಟಿಕ್ಸ್ ಹಾಕಿ ಮೆಡಿಸಿನ್ಸ್ ಹಾಕಿ ರೆಡಿ ಆಗಲಿಲ್ಲ ಅಂದಾಗ ಇದನ್ನು ಬಂದು ನೀವು ನನ್ನ ಹತ್ರ ತೊಗೊಂಡೋಗ್ಬೋದು, ನೋ ಪ್ರಾಬ್ಲಮ್. ನಾನು ಕೊಡ್ತೀನಿ, ಯಾರಿಗೂ ಕೊಡ್ತೀನಿ, ಎಲ್ಲರಿಗೂ ಕೊಡ್ತೀನಿ, ಯಾರಿಗೂ ಕೊಡಲ್ಲ ಅಂತ ಹೇಳೋದಿಲ್ಲ. ಸೊ ಮೇಯ್ನಾಗಿ ಇದನ್ನು ನಾವು ಯಾವ ರೀತಿ ಯೂಸ್ ಮಾಡ್ಬೋದು, ಯಾವುದೋ ಆ್ಯಂಟಿಬಯೋಟಿಕ್ಸು ಕೆಲಸ ಮಾಡ್ತಾ ಇಲ್ಲ ಅನ್ನೋ ಟೈಮಲ್ಲಿ ಇನ್ಫೆಕ್ಟ್ ಆಗಿರೋ ಬರ್ಡ್ಗೆ, ಇಲ್ಲಿ ಒಂದು ಬರ್ಡ್ ಇನ್ಫೆಕ್ಟ್ ಆಗಿದೆ, ಅದು ಲೈಟಾಗಿ ಇವಾಗ ಗ್ರೀನು ಆಮೇಲೆ ವೈಟ್ ಮೋಷನ್ ಮಾಡ್ತಾ ಇದೆ. ನಾನು ಬೆಳಗ್ಗೆ ನೀರಿಗೆ ಹೋಗಿ ಚೆಕ್ ಮಾಡಿದೆ, ಇಲ್ಲಿ ಮೋಷನ್ ಹೋಗಿತ್ತು. ಆಮೇಲೆ ಡಲ್ ಆಗಿಬಿಟ್ಟಿದೆ ಈ ಅಕ್ಕಿ. ಇದಕ್ಕೆ ಇವಾಗ ನಾನು ಮೆಡಿಸಿನ್ ಮಾಡ್ತೀನಿ, ಇದನ್ನೇ ಮಾಡ್ತೀನಿ, ಆ್ಯಂಟಿಬಯೋಟಿಕ್ ಏನು ಹಾಕೋದಿಲ್ಲ. ಯಾಕಂದರೆ ಇದು ಡೆಮೋಗೋಸ್ಕರ ನಾನು ಮಾಡ್ತಾ ಇರೋದ್ರಿಂದ ಇದನ್ನೇ ಮಾಡ್ತೀನಿ. ಇದನ್ನು ನೋಡ್ಕೊಳ್ಳಿ. ಇವಾಗ ಯಾವುದನ್ನ कोई भी इन्फेक्टेड बर्ड रहा तो आपका लाफ्ट में ये सुबह 1 ml दे देना, शाम में 1 ml 10 ml पानी में मिला के पिलाना है इन्फेक्टेड कबूतर को. मैं अभी आपको डेमो दिखा देता हूँ.
ನೋಡಿ ಈ ಒಂದು ಅಕ್ಕಿ ಮೇವು ತಿನ್ನೋದೆಲ್ಲ ಬಿಟ್ಬಿಟ್ಟಿದೆ, ಇವಾಗ ಅಷ್ಟೇ ಮೋಷನ್ ಮಾಡ್ತಿಲ್ಲಿ. ಈ ಮೋಷನ್ದು ವಿಡಿಯೋ ನಾನು ನಿಮಗೆ ಸೈಡಲ್ಲಿ ಅಟ್ಯಾಚ್ ಮಾಡ್ತೀನಿ. ವೈಟ್ ಮೋಷನ್ನು ಮಾಡ್ತಾ ಇದೆ, ಇನ್ಫೆಕ್ಷನ್ ಆಗಿದೆ ಇದರಲ್ಲಿ. ಇದನ್ನು ವಿಡಿಯೋ ಮಾಡ್ಕೋತೀನಿ ಈಗ ನಿಮ್ಮ ಮುಂದೆನೆ. ಈಗಷ್ಟೇ ನಾನು ಎತ್ಕೊಂಡ ತಕ್ಷಣ ಇದು ವೈಟ್ ಮೋಷನ್ ಮಾಡ್ತು. ಇದ್ರದ್ದು ರಿವ್ಯೂನು ಇದು ವಾಸಿ ಆದಮೇಲೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅಪ್ಲೋಡ್ ಮಾಡ್ತೀನಿ ಫ್ರೆಂಡ್ಸ್. ಇವಾಗ ವೈಟ್ ಮೋಷನ್ ಮಾಡಿದೆ, ಆಮೇಲೆ ಡಲ್ ಇದೆ. ನಿನ್ನೆಯಿಂದ ಏನೂ ಮೇವು ತಿಂದಿಲ್ಲ, ಫುಲ್ ವೈಟ್ ಮೋಷನ್ ಇದೆ, ಆಮೇಲೆ ಸಪ್ಪಗಿದೆ. ಸೊ ಇವಾಗ ಇದಕ್ಕೆ ಯಾವ ರೀತಿ ನಾವು ಟ್ರೀಟ್ ಮಾಡ್ಬೋದು ಅಂತೇಳಿ ನಾನೀಗ ತೋರಿಸ್ತೀನಿ. ಈ ಮೆಡಿಸಿನ್ ಯಾವ ರೀತಿ ಹಾಕಬೇಕು ಅಂತೇಳಿ ನೋಡಿ ಫ್ರೆಂಡ್ಸ್. ಇದನ್ನ ತಗೊತಾ ಇದ್ದೀನಿ. ये कबूतर आके वाइट मोशंस कर रहा है, इसके लिए मैं इलाज कर रहा हूँ अभी. जो लोग दूसरा स्टेट्स, बाहर स्टेट्स, कर्नाटक से बाहर मेरा दवाई लिया है, उनके लिए डेमो पर्पज़ के लिए मैं ये वीडियो बना रहा हूँ. देखिए इधर अभी वाइट मोशंस किया है ये कबूतर. अब रात से दाना और पानी कुछ भी नहीं पिया है, डल हो चुका है. इसके लिए मैं ये टॉनिक 1 ml ले रहा हूँ मैंने. तो 1 ml टॉनिक तगोತೀನಿ. जैसे अच्छे से शेक करना, पहले अच्छे से शेक करके. ये 10 ml का सिरेंज होता है और इधर मार्किंग्स रहता है. ये मार्किंग्स के हिसाब से 1 ml लेना पड़ेगा मैं. देखिए ये मैंने अभी 2 ml तक लिया हूँ. ये 1 ml है, ये 2 ml है, 3, 4 और 5 ml तक इधर मार्किंग दिया है. ಇಲ್ಲಿ 1 ml ಇದೆ, ಇದು 2 ml, 3, 4, 5 ಈ ಥರ ಲೈನ್ಸ್ ಇರುತ್ತೆ. ನಾನು 2 ml ತೊಗೊಂಡಿದ್ದೀನಿ. 2 ml ತೊಗೊಂಡು ಇದೇ ಒಂದು ನೀರು ಬೇಕು ಅದರಲ್ಲಿ. ಇನ್ನು ಉಳಿದಿದ್ದು ನೀರು ತಗೋಬೇಕು. और बाकी ये सिरंज में पानी लेने ना. देखिए अभी ये 10 ml हुआ. 2 ml ये टॉनिक लिया हूँ और बाकी सभी पानी ले लिया हूँ इसी सिरंज में. अभी ये कबूतर को मैं पिला देता हूँ. देखिए ऐसा सुबह एक बार, शाम में एक बार, ಬೆಳಗ್ಗೆ ಒಂದ್ಸತಿ, ರಾತ್ರಿ ಒಂದ್ಸಲಿ ಈ ರೀತಿ ಇದನ್ನ ಕುಡಿಸ್ಬಿಡ್ಬೇಕು. ಇದು प्योर वायरस एंड बैक्टीरिया के ಕೆಲಸ ಮಾಡ್ತದೆ. वायरस और बैक्टीरिया के लिए काम करेगा ये. कोई भी वायरस हो, कोई भी बैक्टीरिया हो, ये देसी दवाई होने की वजह से सभी बीमारी में ये काम कर देता है. ಇದು ವೈರಲ್ ಇನ್ಫೆಕ್ಷನ್ನು ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಆಗೋದ್ರಿಂದ ಇದು ನ್ಯಾಚುರಲ್ ಇರೋದ್ರಿಂದ ಎಲ್ಲ ಥರ ವೈರಸ್ಸು ಆಮೇಲೆ ಬ್ಯಾಕ್ಟೀರಿಯಾಗೆ ಕೆಲಸ ಮಾಡ್ತದೆ. ಸ್ವಲ್ಪ ಗಾಬರಿ ಇದೆ ಅಕ್ಕಿ, ಅದಕ್ಕೆ ಇದು ಸ್ವಲ್ಪ ಇದೆ. ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ ಇದು. ನಾನು ಇವತ್ತು ಬೆಳಗ್ಗೆ ನೋಡಿದೆ ಮೋಷನ್ಸ್ ಆ ರೀತಿ ಹೋಗ್ತಾ ಇದೆ. ಇಲ್ಲಿ ಡಿಸ್ಪ್ಲೇಲ್ಲಿ ಹಾಕಿದ್ದೀನಿ ಮೋಷನ್ನು, ನಿಮ್ಮ ಮುಂದೆ ಲೈವ್ ಆಗಿ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ಥರ ಮೋಷನ್ ಹೋಗ್ತಾರಂಥ ಟೈಮಲ್ಲಿ ನಾನು ಇದನ್ನು ಹಾಕ್ಬಿಡ್ತೀನಿ ಇಮಿಡಿಯೇಟಾಗಿ. ಸೊ ಈ ಒಂದು ಇನ್ಫೆಕ್ಷನ್ನು ಜಾಸ್ತಿ ಆಗಿ ಸೆಲ್ ಡ್ಯಾಮೇಜ್ ಅಂತ ನಾನು ಹೇಳಿದ್ದೆ ಪ್ರೀವಿಯಸ್ ವಿಡಿಯೋದಲ್ಲಿ. ಆ ಸೆಲ್ ಡ್ಯಾಮೇಜ್ ಆಗದೆ ಇರೋದಕ್ಕೋಸ್ಕರ ನೋಡಿ ಈ ಒಂದು ಪೌಡರ್ ಇದೆ. ಈ ಒಂದು ಪೌಡರ್ ಬೆನಿಫಿಟ್ಸ್ ಏನು ಅಂತ ಹೇಳಿದ್ರೆ, ಇದು ನೆಕ್ ಟ್ವಿಸ್ಟಿಂಗು ಆಮೇಲೆ ನೆಕ್ ಶೇಕಿಂಗು ಬರದೇ ಇರೋದಕ್ಕೆ, ಆಮೇಲೆ ಸೆಲ್ ಡ್ಯಾಮೇಜ್ ಆಗಿ ಆರ್ಗನ್ ಡ್ಯಾಮೇಜ್ ಆಗದೆ ಇರೋದಕ್ಕೆ ಕೊಡ್ತಾ ಇರೋಂಥ ವೈರಸ್ ಜೊತೆಗೆ ಟಾನಿಕ್ ಜೊತೆಗೆ ಕೊಡೋವಂಥ ಪೌಡರ್ ಇದು, ಕಾಂಬಿನೇಷನ್ ಇದು. ಇದನ್ನು ನೀವೇನು ಮಾಡಬೇಕು, ಒಂದು 2 ಚಿಟಿಕೆ ಎತ್ಕೊಂಡು ಜೇನುತುಪ್ಪದಲ್ಲಿ ಹಾಕ್ಕೋಬೇಕು. ಇದು ನೀರು ಚೆಲ್ಬಿಡೋಣ. पानी फेंक के एक ऐसा 2 चुटकी पाउडर लेना. 2 चुटकी पाउडर लेके ನೋಡಿ ಇಲ್ಲಿ 2 ಚಿಟಿಕೆ ಪೌಡರ್ ತಗೊಂಡಿದ್ದೀನಿ. इसको शहद मीन्स हनी 2-3 ड्रॉप हनी डाल के गोली बना लेना. ऐसा 2-3 ड्रॉप गोली हनी डाल दिया, शहद डाल दिया. इसके अंदर ऐसा मिक्स करके ಇದು ಮಾಡಕ್ಕೆ ಹೋಗಿ ಸ್ವಲ್ಪ ಜಾಸ್ತಿ ಹನಿ ಬಿದ್ದೋಗಿದೆ, ಒಂದು 2-3 ಡ್ರಾಪು.
ಇದಕ್ಕೆ ಇನ್ನೊಂದು 2 ಚಿಟಿಕೆ ಪೌಡರ್ ಹಾಕೊಂಡು ಗೋಲಿ ಮಾಡ್ಕೊತೀನಿ. इसमें ये हनी ज़्यादा गिर गया इसलिए वो पानी पानी जैसा बन गया, इसीलिए मैं और थोड़ा ज़्यादा पाउडर डाल लिया हूँ। ये डाल के गोली बनाने का। ये देखिए ऐसा पूरा प्रेस करके एक चन्ने का साइज का गोली बनाना। ಒಂದು ಕಡಲೆಕಾಳಷ್ಟು ಗೋಲಿ ಮಾಡ್ಕೊಂಡಿದ್ದೀನಿ. ऐसा एक गोली बना के सुबह एक गोली शाम में एक गोली जो भी इन्फेक्टेड कबूतर रहता है उसके लिए दे देना आप लोग। ಈ ಥರ ನೋಡಿ, ಈ ಥರ ಮೊದಲೇ ಕೊಡೋದ್ರಿಂದ ಅಕ್ಕಿಗಳಲ್ಲಿ ಈ ಒಂದು ಕಚ್ಚೆಗೆ ಬರೋದು, ಕತ್ತು ಟ್ವಿಸ್ಟ್ ಆಗೋದು, ಆಮೇಲೆ ಲಿವರ್ ಡ್ಯಾಮೇಜ್ ಆಗ್ಬಿಡೋದು, ಇಲ್ಲ ಕಿಡ್ನಿ ಡ್ಯಾಮೇಜ್ ಆಗಿ ಅಕ್ಕಿ ತೀರೋಗ್ಬಿಡೋದು, ಆ ಚಾನ್ಸಸ್ನೆಲ್ಲ ಇದು ಕಂಟ್ರೋಲ್ ಮಾಡ್ಬಿಡ್ತದೆ. ಇವಾಗ ಈ ಇನ್ಫೆಕ್ಟೆಡ್ ಬರ್ಡ್ಗೆ ನಾನು ಸ್ಟಾರ್ಟಿಂಗೇ ನೋಡಿಕೊಂಡೆ, ವೈಟ್ ಮೋಷನ್ನು ಮಾಡಿದೆ, ನಿನ್ನೆಯಿಂದ ಮೇವು ತಿಂದಿಲ್ಲ, ನೀರು ಕುಡ್ದಿಲ್ಲ. ಸೊ ಏನೋ ಇನ್ಫೆಕ್ಷನ್ ಆಗಿದೆ, ಸ್ಟಾರ್ಟಿಂಗ್ ಸ್ಟೇಜಲ್ಲಿದೆ. ಸೊ ಅದನ್ನು ಜಾಸ್ತಿ ಆಗಕ್ಕೆ ಬಿಡಬಾರ್ದು ಅಂದಾಗ ನಾವು ಮೇಯ್ನಾಗಿ ಸೆಲ್ ಡ್ಯಾಮೇಜ್ನ ಪ್ರಿವೆಂಟ್ ಮಾಡಬೇಕು. ಪ್ಲಸ್ ಈ ಒಂದು ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಅಥವಾ ವೈರಲ್ ಇನ್ಫೆಕ್ಷನ್ ಏನಾದರೂ ಆಗಿರ್ಬೋದು, ಯಾಕಂದರೆ ನಮ್ಮಲ್ಲಿ ಲ್ಯಾಬ್ಗಳು ಏನಿಲ್ಲ, ಏನು ಇನ್ಫೆಕ್ಷನ್ ಆಗಿದೆ, ಏನು ಪ್ರಾಬ್ಲಮ್ ಆಗಿದೆ ಅಂತ ಚೆಕ್ ಮಾಡಲಿಕ್ಕೆ. ಸೊ ಅವಾಗ ಏನು ಮಾಡ್ತೀವಿ ನಾವು, ಈ ರೀತಿ ಇಮಿಡಿಯೇಟಾಗಿ ನೋಡಿದ ತಕ್ಷಣನೇ ಕೊಟ್ಬಿಟ್ರೆ ಅಕ್ಕಿ ಒಂದು 2-3 ದಿನದಲ್ಲಿ ರೆಡಿ ಆಗಿಬಿಡ್ತದೆ. ಆಮೇಲೆ ಕಿಡ್ನಿ ಡ್ಯಾಮೇಜ್ ಆಗೋದು, ಕಿಡ್ನಿ ಫೇಲ್ಯೂರ್ ಆಗೋದು, ಈ ಸಮಸ್ಯೆಗಳೆಲ್ಲ ಕಮ್ಮಿ ಆಗಿಬಿಡ್ತದೆ. ಇದು ಕೊಟ್ಟಾದ್ಮೇಲೆ ಒಂದು 20 ml वाटर, ये नॉर्मल पानी होता है, एक ये दवाई देने के बाद एक 20 ml पानी पिला देना कबूतर को। पिला के बाहर एक आधा घंटा, हाफ एन आवर या 1 आवर धूप में छोड़ देना। ಒಂದು ಅರ್ಧ ಗಂಟೆ ಆಮೇಲೆ ಇಲ್ಲಾಂದ್ರೆ 1 ಅವರ್ ಬಿಸಿಲಲ್ಲಿ ಬಿಟ್ಬಿಡ್ಬೇಕು. देखिए ऐसा एक 10 ml से 20 ml पानी पिला लेना। पिला के अभी डाइजेशन इसको प्रॉब्लम रहता है, वाइट मोशन हो रहा है तो डाइजेशन नहीं ಹೋएगा. ಇದು ಪ್ರಾಬ್ಲಮ್ ಇದೆ ಅಂದಾಗ ಡೈಜೆಷನ್ ಆಗ್ತಾ ಇರಲ್ಲ. ಸೊ ಅವಾಗ ಏನು ಮಾಡಬೇಕು, ನೀವು ಯಾವುದನ್ನ ಮಾಲ್ಟ್ ಬೇಸ್, ಇಲ್ಲಿ ನಾನು ಮಾಲ್ಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ, ಇದು ಮಲ್ಟಿಗ್ರೈನ್ಸ್ನಲ್ಲಿ ಮಾಡಿರ್ತಕ್ಕಂಥ ಪೌಡರು. ಇದನ್ನ ಒಂದು 20 ml ವಾಟರ್ಗೆ ಇದು ಇಲ್ಲೇ ಹಾಕ್ಬಿಡೋಣ. ऐसा ये मैं खुद घर में बनाया हूँ, ये मल्टीग्रेन का आटा है ये। इसको इसमें मिक्स कर लेना, 1 स्पून तक मिक्स करके अच्छे से मिक्स करके पिला लेना सुबह और शाम 2 टाइम, ये दवाई देने के बाद। ऐसा अच्छे से मिक्स करके, ಇದು ಮಲ್ಟಿಗ್ರೈನ್ದು ಮಾಲ್ಟ್, ಇದು ನಾವು ಮನೆಯಲ್ಲೇ ಮಾಡ್ಕೋತೀವಿ ಮರಿಗಳಿಗೆ ಸಾಕಕ್ಕೆ, ಆಮೇಲೆ ಇನ್ಫೆಕ್ಟೆಡ್ ಬರ್ಡ್ಸ್ಗೆ. ಇದಕ್ಕೆ ಕೆಲವೊಂದು ಆಯುರ್ವೇದಿಕ್ ಹರ್ಬ್ಸು ಹಾಕ್ಕೊಂಡಿರ್ತೀನಿ, ಈ ಥರ ಜಿಂಜರು, ಆಮೇಲೆ ಸ್ವಲ್ಪ ಅರಿಶಿನ, ಈ ಆಂಟಿಬಯೋಟಿಕ್ ರೆಸಿಸ್ಟೆನ್ಸ್ ಪವರ್ ಇರೋಂಥ ಹರ್ಬ್ಸು, ಜಿಂಜರು, ಅರಿಶಿನ, ಸ್ವಲ್ಪ ಲವಂಗ, ಚಕ್ಕೆ, ಈ ಥರ ಎಲ್ಲ ಮಿಕ್ಸ್ ಮಾಡಿರೋದ್ರಿಂದ ಡೈಜೆಷನ್ ಚೆನ್ನಾಗಾಗೋದಕ್ಕೆ ಸ್ವಲ್ಪ ಅಜ್ವೈನ್, ಓಂಕಾಳು ಅಂತಾರೆ, ಅದು ಎಲ್ಲ ಮಿಕ್ಸ್ ಮಾಡಿದ್ರೆ ಕಾಂಬಿನೇಷನ್ನು ಈ ಮಾಲ್ಟ್ ಜೊತೆಲಿ ಹೊಟ್ಟೆಯಲ್ಲಿ ಗಡ್ಡೆ ಆಗೋದು ಕಡಿಮೆ ಆಗುತ್ತೆ, ಆಮೇಲೆ डाइजेशन ಚೆನ್ನಾಗಾಗತ್ತೆ। हजम अच्छे से होने के लिए इसमें इसके अंदर में थोड़ा जिंजर पाउडर और शुंठी, लौंग, ऐसा सभी हर्ब्स मिक्स करके रखा हूँ मैंने बना के। ऐसा एक 10 ml पिलाया, सेम 20 ml आप सुबह और शाम पिला लेना 2 टाइम। ಬೆಳಗ್ಗೆ ಒಂದು ಸತಿ, ರಾತ್ರಿ ಒಂದು ಸತಿ, ಈ ರೀತಿ ಹಾಕ್ಬಿಡ್ಬೇಕು। ಇನ್ ಕೇಸ್ ಅಕ್ಕಿಗಳಲ್ಲಿ ಗ್ರೀನ್ ಮೋಷನ್ನು, ವೈಟ್ ಮೋಷನ್ನು ಜಾಸ್ತಿ ಆಗ್ಬಿಟ್ಟಿದೆ, ಯಾಕಂದರೆ ನನ್ನ ಹತ್ರ 4-5 ದಿನ ಆದಮೇಲೆ ಬರ್ತಾರೆ, ಅಂಥ ಟೈಮಲ್ಲಿ ಎಮರ್ಜೆನ್ಸಿ ಇರ್ತದೆ ಸಿಚುವೇಶನ್ನು, ಎಲ್ಲ ಅಕ್ಕಿಗಳಿಗೂ ಸ್ಪ್ರೆಡ್ ಆಗ್ತಾ ಇರೋದಕ್ಕೆ ಒಂದಿಂದ ಒಂದು ಸ್ಪ್ರೆಡ್ ಆಗ್ತಾ ಇದೆ ಅನ್ನೋರು ಏನು ಮಾಡಬೇಕು ನೋಡಿ, ಈ ರೀತಿ 2 लीटर्स अभी इन्फेक्टेड बर्ड को हमें कैसा ट्रीट करना वो दिखाया मैंने। अभी पूरा लाफ्ट को देना है, क्योंकि ये इन्फेक्शन स्प्रेड नहीं होना है दूसरे कबूतर को, इसीलिए हमें क्या करते हैं, यही टॉनिक और पूरा लाफ्ट को पिलाता है सुबह और शाम। ऐसा मेरा लाफ्ट में बहुत ज़्यादा बर्ड्स है,
2 लीटर पानी चाहिए एक टाइम के लिए, इसीलिए मैं 2 लीटर को ये 20 ml ऐड कर लेता हूँ। एक हिसाब से 20 ml, ये एक ढक्कन में 5 ml टॉनिक चलेगा। ऐसा 4 ढक्कन डाल देता हूँ मैं इसमें, 5-5 ml 20 ml इसमें, इसके अंदर मैं डाल के सभी कबूतरों को पीने के लिए रख देता हूँ। सुबह एक बार, शाम में एक बार। अगर वो कबूतर नहीं पिए तो सेम ऐसा ही सिरंज में 10-10 ml पिलाता हूँ। ಇದು ನೋಡಿ 4 ಮುಶ್ಲ ಅಂದ್ರೆ ಒಂದು ಮುಶ್ಲ 5 ml ಲೆಕ್ಕದಲ್ಲಿ 2 ಲೀಟರ್ ಬೇಕು ನನ್ನ ಲಾಫ್ಟ್ಗೆ ನೀರು. ಈ 2 ಲೀಟರ್ ನೀರಿಗೆ 20 ml ನ ಮಿಕ್ಸ್ ಮಾಡಿದ್ದೀನಿ. ಈ ಒಂದು ವೈರಸ್ ಆಮೇಲೆ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಪ್ರಿವೆನ್ಷನ್ ಟಾನಿಕ್ನ, ಆಮೇಲೆ ಇದೇ ಒಂದು ವಾಟರ್ಗೆ ಈ ಪೌಡರ್, ಇದೇ ಒಂದು ಸೇಮ್ ವೈರಸ್ ಪೌಡರ್. ಯಾಕಂದ್ರೆ ಬೇರೆ ಹಕ್ಕಿಗಳಲ್ಲೂ ಸೆಲ್ ಡ್ಯಾಮೇಜ್ ಆಗ್ತಾ ಇರ್ತದೆ. ಆ ವೈರಸ್ಗಳು ಅಥವಾ ಬ್ಯಾಕ್ಟೀರಿಯಾ ಯಾವುದೇ ಬಂದ್ರೂ ಹಕ್ಕಿಗಳಲ್ಲಿ ಸೆಲ್ ಡ್ಯಾಮೇಜ್ ಮಾಡ್ತಾ ಇದ್ರೆ ಆರ್ಗನ್ ಡ್ಯಾಮೇಜ್ ಆಗ್ಬಿಡ್ತದೆ. ಸೊ ಅದಕ್ಕೋಸ್ಕರ ಏನು ಮಾಡ್ತಾ ಇದ್ದೀನಿ, ಇದನ್ನ ಡ್ಯಾಮೇಜ್ನ ಪ್ರಿವೆನ್ಷನ್ ಮಾಡಲಿಕ್ಕೆ, ಅಂದರೆ ನೆಕ್ ಸ್ಟ್ರೋಕ್, ನೆಕ್ ಟ್ವಿಸ್ಟ್, ನೆಕ್ ಶೇಕ್, ಲೆಗ್ ಪ್ಯಾರಲೈಸು, ವಿಂಗ್ ಪ್ಯಾರಲೈಸ್, ಈ ಎಲ್ಲ ಒಂದು ಪ್ರಾಬ್ಲಮ್ಸ್ನ ಪ್ರಿವೆಂಟ್ ಮಾಡಲಿಕ್ಕೆ ಈ ಒಂದು ಪೌಡರು ನಿಮಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತದೆ. ಸುಮಾರು ಕೋಳಿಗಳವರೆಗೂ ಕೊಟ್ಟಿದ್ದೀನಿ, ಕಾಲೆಲ್ಲ ಬಿದ್ದೋಗಿರ್ತವೆ ಅಂಥವೆಲ್ಲ ಎದ್ದು ನಿಲ್ತಿರೋದನ್ನು ನಾನು ರೀಲ್ಸಲ್ಲಿ ನಿಮಗೆ ಇದ್ರದ್ದು ಫೀಡ್ಬ್ಯಾಕ್ ತೋರಿಸಿದ್ದೀನಿ. ಸೊ ಇವಾಗ ಇದು ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕ್ತಾ ಇದ್ದೀನಿ. ಸ್ಪೂನು ಇಲ್ಲ ಇಲ್ಲಿ. देखिए इसका हिसाब से मैं एक 1/4 टीस्पून, नहीं तो आधा टीस्पून, ये हाफ टीस्पून होता है, इसके अंदर डाल देता हूँ मैंने। सेम वही पानी में ये एक हाफ टीस्पून मिक्स कर देता हूँ मैंने। अगर आपको ज़्यादा स्ट्रांग होना है तो 1 टीस्पून भी मिक्स कर सकता है, लेकिन ये बहुत काफ़ी है। ಅರ್ಧ ಟೀಸ್ಪೂನು 2 ಲೀಟರ್ ನೀರಿಗೆ ತುಂಬ ಜಾಸ್ತಿ ಆಯಿತು, ಅದೇ ಜಾಸ್ತಿ ಡೋಸ್ ಆಗುತ್ತೆ. ನೀವು ಅದನ್ನೇ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಎಲ್ಲ ಪಾರಿವಾಳಗಳಿಗೂ ಫುಲ್ ಲಾಫ್ಟ್ಗೆ ಇದನ್ನ ಕೊಡಬೇಕು. ಬೆಳಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ. देखिए अभी अच्छे से मिक्स हो चुका है ये। अभी ये वायरस के लिए भी काम करेगा और सेल डैमेज प्रिवेंशन को भी काम कर देता है। ऐसा आप करने पे एक 3 दिन से 6 दिन तक, 3ರಿಂದ 6 ದಿನದೊಳಗಡೆ ನಿಮ್ಮ ಅಕ್ಕಿಗಳಲ್ಲಿ ಬಂದಿರತಕ್ಕಂಥ ವೈರಸ್ಸು ಕ್ಲಿಯರ್ ಆಗಿಬಿಡ್ತದೆ. ಅದು ಎಂಥದೇ ವೈರಸ್ ಇರಲಿ, ಅದು ಯಾವುದೇ ಬ್ಯಾಕ್ಟೀರಿಯಾ ಇರಲಿ, ಇಂಥದೇ ಕಾಯಿಲೆ ಅಂತ ಏನಿಲ್ಲ. ಇದು ಆಯುರ್ವೇದಿಕ್ ಆಗಿರೋದ್ರಿಂದ, ವೈರಲ್ ಅರ್ಬ್ಸ್ ಹಾಕಿರೋದ್ರಿಂದ ಎಲ್ಲ ಥರ ವೈರಸ್ನು ಆಗಲಿ, ನಿಮ್ಗೆ ಏನೇನು ವೈರಸ್ಗಳು ಹೆಸರುಗಳು ಗೊತ್ತಿದೆಯೋ ಅದೆಲ್ಲನೂ ಇದರಲ್ಲಿ ಕ್ಲಿಯರ್ ಆಗತ್ತೆ. ಈ ಒಂದು ಮೆಡಿಸಿನ್ನ फुल लाफ्ट के कुड़ियಕ್ಕೆ ಇಡಬೇಕು. ನೋಡಿ ನಾನು ಇವಾಗ ಇನ್ಫೆಕ್टेड बर्ड के ಕೊಟ್ಟಿದ್ದೀನಿ. अभी इन्फेक्टेड बर्ड को कैसा देना वो दिखाया आपको। ये अच्छे कबूतरों को, इसके लिए इन्फेक्शन स्प्रेड नहीं होना ना, इसीलिए मैंने सभी कबूतरों को पीने के लिए रख रहा हूँ मैं। ऐसा सुबह एक बार, शाम में एक बार, 6 दिन से 7 दिन तक देना पड़ेगा। आप देने पे वायरस लाफ्ट से हटा जाता है, चले जाता है। और इसके बाद ये लाफ्ट के अंदर एटमॉस्फेयर में, अभी लाफ्ट में वायरस रहेगा एनवायरनमेंट में, वो फिर कबूतर को आ सकता है। मेडिसिन स्टॉप करने के बाद उसके बाद क्या हो जाता है, इसको भी रेसिस्टेंस पावर आ जाता है वायरस के लिए। इसीलिए आप कोई भी एक डिसइंफेक्टेंट, विरकॉनेस, नहीं तो मैं इधर 2-3 फोटो डाल देता हूँ मैं, कर्सोलिन ऐसा रहता है, वो 1 लीटर पानी में 1 ml मिक्स करके सारे लाफ्ट में, एटमॉस्फेयर में स्प्रेयर में लेके, सो स्प्रेयर भी दिखा देता हूँ मैं। ऐसा स्प्रेयर में आप कोई भी एक डिसइंफेक्टेंट में इधर दिखा देता हूँ, वो 1 ml 1 लीटर पानी का हिसाब से, अब जितना इसमें 3 लीटर तक पानी मिक्स होता है, 3 ml में डाल लेता हूँ मैं। वो भी मैं नेक्स्ट वीडियो में दिखा देता हूँ। वो पूरा लाफ्ट और कबूतर को ऊपर, कानी में, सभी जगह में स्प्रे कर लेना। सुबह और शाम 2 टाइम भी किया तो अच्छा रहता है, नहीं तो एवरीडे इवनिंग टाइम, शाम में ये स्प्रे करते आए तो एनवायरनमेंट में भी वायरस क्लियर होता है। और ये दवा आके कबूतर का अंदर, पेट के अंदर जो भी वायरस जम के रहता है ना, वो भी क्लियर हो जाएगा। बहुत अच्छे रिजल्ट्स मिलेगा आपको। एक 6-7 दिन के अंदर ये वायरस प्रिवेंशन कम कर सकता है और कबूतर मरने का चांसेस 99% कम हो जाएगा, और नेक ट्विस्टिंग आने का चांसेस भी 99% कम हो जाता है। अगर नेक ट्विस्ट आ गया तो भी ये नया मोशंस चलते रहता है, ग्रीन और वाइट मोशंस। उसके साथ ही साथ आप ये गोली देते रहा तो एक 10-15 दिन, मिनिमम एक 20 डेज दिया तो नेक ट्विस्ट हो गया तो भी वो भी क्यूर हो जाता है। अगर इसमें
पूरा वायरस चले गए। ये सिर्फ वायरस के लिए काम करता है और सेल रीजनरेशन के लिए काम करेगा। अगर नेक ट्विस्ट हो गया, ये 20 दिन देने के बाद भी कबूतर का नेक ट्विस्टिंग ठीक नहीं हो रहा है, तो हमें इसके लिए डेडिकेटेड नेक ट्विस्ट दवाई देता है। ये आके डेडिकेटेड नेक ट्विस्टिंग का मेडिसिन है। ये अलग से आप लेके इसको कबूतर को सेम ऐसा ही मैं एज इट इज शहद में हनी के साथ गोली करके, सुबह एक गोली एक शाम में एक गोली, चने का साइज का गोली बना के सुबह और शाम दिया तो वो नेक ट्विस्टिंग भी क्लियर हो जाता है। पहले हमें वायरस हटाने के लिए ये दोनों देता है। ये वायरस का ऊपर काम करेगा और ये सेल रीजनरेशन के ऊपर सेल डैमेज प्रिवेंशन के लिए काम करता है। अगर सेल डैमेज प्रिवेंशन हो गया तो ऑर्गन्स का डैमेज नहीं हो सकता है, नहीं होएगा। ऑर्गन डैमेज प्रिवेंट हो गया तो कबूतर जिंदा रहता है, बच जाता है ये मरने पे। उतना हिंदी नहीं आएगा, ಮಾಫ್ कर दीजिए अगर कुछ ಮಿಸ್ಟೇಕ್ किया हो तो। ಇದನ್ನ ಕೊಡೋದ್ರಿಂದ ಅಕ್ಕಿಗಳಲ್ಲಿ ಆರ್ಗನ್ ಡ್ಯಾಮೇಜ್ ಕಡಿಮೆ ಆಗಿ ನಿಮ್ಮ ಅಕ್ಕಿಗಳದ್ದು ಸಾಯೋಂಥ ಸ್ಥಿತಿಯಿಂದ ಬಚಾವಾಗ್ಬಿಡ್ತವೆ। ಆಮೇಲೆ ನೆಕ್ ಶೇಕು ನೆಕ್ ಟ್ವಿಸ್ಟಿಂಗು ಬರೋ ಚಾನ್ಸಸ್ 99% ಅವಾಯ್ಡ್ ಆಗಿಬಿಡ್ತದೆ ಇನ್ ಕೇಸ್ ವರ್ಸ್ಟ್ ಕೇಸಲ್ಲಿ। ಯಾಕಂದರೆ ನನ್ನ ಹತ್ರ ಎಲ್ಲ ಒಂದು 4 days 5 days ಆಗಿ ಇನ್ನೇನು ನಾಳೆ ನೆಕ್ ಟ್ವಿಸ್ಟ್ ಬರುತ್ತೆ, ನೆಕ್ ಶೇಕ್ ಬರುತ್ತೆ ಅನ್ನೋ ಟೈಮಲ್ಲಿ ಬರ್ತೀರ। ನಾನು ಆ ವಿಡಿಯೋಸ್ ನೋಡಿದಾಗ ಸುಮಾರು ಜನಕ್ಕೆ ಕೇಳಿದ್ದೀನಿ, ಇದೇನಿದ್ದೀನಿ ನಾಳೆ ನೆಕ್ ಶೇಕ್ ಬರುತ್ತೆ ಇಲ್ಲ ನಾಳೆ ಹೋಗ್ಬಿಡುತ್ತೆ ಅಕ್ಕಿ ಅಂತ ಹೇಳಿರ್ತೀನಿ। ಅಂಥ ಟೈಮಲ್ಲಿ ಇದು ಹಾಕಿದ್ರೂ ನೆಕ್ ಶೇಕ್ ಬರುತ್ತೆ। ಇದು ಹಾಕಿದ ತಕ್ಷಣ ಬಂತು ಅಂತ ತಪ್ಪು ತಿಳ್ಕೊಬೇಡಿ, ಅದು ಇನ್ನೇನು ನಾಳೆ ನೀವು ಯಾವ ಮೆಡಿಸಿನ್ ಹಾಕಿದ್ರು ನಾಳೆ ನಾಳಿದ್ದಷ್ಟರಲ್ಲಿ ಬರ್ತಾ ಇತ್ತು, ಅಂಥದಕ್ಕೂ ಬಂದ್ಬಿಡುತ್ತೆ। ಬಂದ್ಬಿಟ್ಟಾಗ ಇದನ್ನೇ ಇದೇ ಪೌಡರು ಒಂದು ಇದು ಟಾನಿಕ್ ಒಂದು 5 ಡ್ರಾಪು ಮೋಷನ್ ಎಲ್ಲ ಕ್ಲಿಯರ್ ಆದಮೇಲೆ ನಾನು ಹೇಳ್ತಾ ಇದ್ದೀನಿ। ಆಮೇಲೆ ಇದನ್ನು ಇದೇ ಸೈಜಲ್ಲಿ ಜೇನುತುಪ್ಪದಲ್ಲಿ ಡೈಲಿ ಗೋಲಿ ಮಾಡಿಕೊಂಡು 120 to 30 days ಹಾಕಿದ್ರೆ ಆ ನೆಕ್ ಟ್ವಿಸ್ಟಿಂಗು ನೆಕ್ ಶೇಕಿಂಗು ಕ್ಲಿಯರ್ ಆಗುತ್ತೆ। ಇನ್ ಕೇಸ್ ಇವು ಹಾಕಿನೂ ಕ್ಲಿಯರ್ ಆಗಲಿಲ್ಲ ಅಂದಾಗ ಡೆಡಿಕೇಟೆಡ್ ಆಗಿ ನೆಕ್ ಟ್ವಿಸ್ಟಿಂಗ್ಗೆ ಅಂತಲೇ ಇದು ಮಾಡಿದ್ದೀನಿ। ಇದು ಬರೀ ನೆಕ್ ಟ್ವಿಸ್ಟ್ಗೆ ಮಾತ್ರ ಕೆಲಸ ಮಾಡೋದು। ಇದು ವೈರಸ್ಗೆ ಇನ್ಫೆಕ್ಷನ್ಗೆಲ್ಲ ಕೆಲಸ ಮಾಡಲ್ಲ। ಸಾಕಷ್ಟು ಜನ ಕನ್ಫ್ಯೂಷನ್ ಇಲ್ಲೇ ಆಗ್ತಾ ಇರೋದು, ನೆಕ್ ಟ್ವಿಸ್ಟ್ ಇದೆ ಅಂತ ಹೇಳ್ಬಿಟ್ಟು ಇದನ್ನ ತೊಗೊಂಡು ಹೋಗ್ಬಿಡ್ತೀರ, ಸ್ಟ್ರಾಂಗ್ ಒಂದೇ ಕೊಡಿ ಸಾಕು ಅಂತ। ಯಾಕಂದರೆ ಅದರಲ್ಲಿ ವೈರಸ್ ಇರುತ್ತೆ, ವೈರಸ್ ಇದ್ದಾಗ ಇದು ಕೆಲಸ ಮಾಡೋದಿಲ್ಲ। ವೈರಸ್ನ ತೆಗಿಬೇಕಂದ್ರೆ ನೋಡಿ, ಇವೆರಡನ್ನೂ ನೀವು ಹಾಕಿದಾಗ ವೈರಸ್ ಕ್ಲಿಯರ್ ಆಗುತ್ತೆ। ವೈರಸ್ ಕ್ಲಿಯರ್ ಆದರೆ ಹೆಂಗೆ ಗೊತ್ತಾಗುತ್ತೆ ನಿಮಗೆ ಅಂದರೆ, ಅಕ್ಕಿ ಮೇವೆ ತಕ್ಕ ಸ್ಟಾರ್ಟ್ ಮಾಡುತ್ತೆ, ಡೈಜೆಷನ್ ಚೆನ್ನಾಗಿ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ, ಆಮೇಲೆ ನಾರ್ಮಲ್ ಮೋಷನ್ಸು ಮಾಡುತ್ತೆ, ಆವಾಗ ನಿಮಗೆ ವೈರಸ್ ಹೋಗಿದೆ ಅಂತ ಕ್ಲಿಯರು। ಆಮೇಲೆ ನೆಕ್ ಟ್ವಿಸ್ಟಿಂಗ್ ಹಂಗೆ ಇರ್ತದೆ, ಅಂಥ ಟೈಮಲ್ಲಿ ಇದನ್ನು ಯೂಸ್ ಮಾಡಬೇಕು। ಆ ಟೈಮಲ್ಲಿ ಮಾತ್ರ ಇದು ಹಾಕಿದ್ರೆ ವರ್ಕ್ ಆಗುತ್ತೆ। ಇಲ್ಲಾಂದರೆ ನೀವು ವೈರಸ್ ಇರೋ ಟೈಮಲ್ಲಿ ಈ ಗ್ರೀನು ವೈಟು ಮೋಷನ್ ಮಾಡ್ತಾ ಇರ್ತದೆ, ಈ ಒಂದು ಪೌಡರ್ ನೆಕ್ ಟ್ವಿಸ್ಟ್ದನ್ನೇ ತೊಗೊಂಡೋಗ್ಬಿಟ್ಟು ಹಾಕ್ಬಿಟ್ರೆ ಅಕ್ಕಿ ಗ್ಯಾರಂಟಿ ಹಾಕಿದ ದಿನನೇ ಸತ್ತೋಗ್ಬಿಡ್ತದೆ, ಯಾಕಂದರೆ ಅಷ್ಟು ಪವರ್ ಇರುತ್ತೆ ಇದರಲ್ಲಿ। ಸೊ ಏನಾಗುತ್ತೆ, ನಿಮ್ಮ ಅಕ್ಕಿ ನಾರ್ಮಲ್ ಕಂಡೀಷನ್ಗೆ ಬರಬೇಕು, ಈ ಮೋಷನ್ಸ್ ಎಲ್ಲ ಸರಿ ಹೋಗಿ ಡೈಜೆಷನ್ ಎಲ್ಲ ಇಂಪ್ರೂವ್ ಆಗಿ ಮೇವೆಲ್ಲ ತಿಂತಾ ಇದೆ, ಎತ್ತಾ ಇದೆ, ಇಲ್ಲಾಂದರೆ ಮೇವು ತಿನ್ನೋಕ್ಕಾಗ್ತಲ್ಲ, ಒಂದೊಂದು ಅಕ್ಕಿ ಕತ್ತಿರ್ಕೊಂಡ್ಬಿಟ್ಟಿರ್ತದೆ, ಅಂಥ ಟೈಮಲ್ಲಿ ಇದನ್ನು ನೀವು ಕೊಟ್ಕೋಬೇಕು। ये कब देना, अगर आपका कबूतर का बीट मोशन सभी ठीक हो चुका है, हजम अच्छे से हो रहा है, उस टाइम पे आप ये मेडिसिन यूज़ करना पड़ेगा। जब भी वायरस रहता है, मोशन ग्रीन या वाइट फ्लोरोसेंट ग्रीन चलते रहता है, उस टाइम पे ये दवाई नेक ट्विस्ट का दवाई आप यूज़ नहीं करना, यही यूज़ करना। ये दोनों देने में ये वायरस को क्लियर करता है, ये सेल डैमेज को क्लियर करके वो बीमारी से वायरस से बचा लेता है कबूतर को। अगर इसके बाद ऐसा भी फिर भी नेक ट्विस्टिंग रहा तो यही एक 30 दिन से 20 दिन से 30 दिन दिया तो वो नेक ट्विस्ट भी ठीक हो जाएगा। अगर ठीक नहीं हुआ उसके बाद आके आप ये लेना, ये डेडिकेटेडली नेक ट्विस्ट के लिए काम करता है। वायरस और ग्रीन मोशन वाइट मोशन वो टाइम पे ये डाल दिया तो कबूतर मर जाता है। वो ये डाल के वो क्लियर होने के बाद अगर नेक ट्विस्टिंग का सिम्टम्स क्लियर नहीं हुआ तभी आके आप ये लेके यूज़ कर सकता है। आप कोई भी एंटीबायोटिक भी यूज़ करके आप मोशंस बीट सभी क्लियर कर सकता है। क्लियर करके बाद में आके ये ले लेना अगर सिर्फ नेक ट्विस्टिंग रहा तो। बाकी सभी डाइजेशन अच्छे से हो रहा है और मोशन बीट भी अच्छे से हो रहा है, फिर भी नेक ट्विस्टिंग है, तभी ये एक ले लीजिए। हाँ, ये एक लेके सुबह और शाम सेम एज इट इज़ हनी के साथ गोली करके, सुबह एक गोली शाम में एक गोली डाल के एक आधा घंटा धूप में छोड़ के आप आए तो एक 20 दिन के अंदर आपका कबूतर का नेक ट्विस्टिंग या नेक शेकिंग क्लियर हो जाता है। अगर वायरस चल रहा है, बीट सभी डिफरेंट है, ग्रीन या वाइट नॉर्मल है, दाना नहीं उठा रहा है और हजम नहीं हो रहा है, तभी आप ये दोनों लेना। ये दोनों लेके डाला तो ये काम कर लेता है। ये देने के बाद आप कुछ दाना ये जैसा मैंने बोला ना, ये सब माल्ट पिलाना। नहीं तो अगर हजम हो रहा है, डाइजेशन हो रहा है तो चन्ने, ये आपको हिंदी में चन्ना बोलता है, कन्नड़ा में कडले काड़ू बोलता है।
ये एक 10-10 या 20-20 चना, अगर डाइजेशन हो रहा तो ये एक 10-10 20-20 चना पिलाना। नहीं तो ये एक पाउडर है ना माल्ट, इसको आप पानी में मिक्स करके मैंने जैसा डेमो दिखाया ऐसा पिला दिया तो धीरे धीरे कबूतर एक 3-4 दिन में रिकवरी हो जाएगा। बाद में अपने आप दाना उठाने के लिए स्टार्ट कर देता है। अगर ಯಾರಿಗಾದ್ರೂ ಡೈಜೆಷನ್ ಆಗ್ತಾ ಇಲ್ಲ ಪ್ರಾಬ್ಲಮ್ ಇದೆ ಅನ್ನೋರು ಈ ಮೋಷನ್ಸ್ ಟೈಮಲ್ಲಿ ಈ ಥರ ಮಾಲ್ಟ್ ಮಾಡಿ ಇಟ್ಕೊಂಡು ಮಾಲ್ಟ್ನ ಇಲ್ಲಿ ಡೆಮೋದಲ್ಲಿ ತೋರಿಸ್ದಂಗೆ ಈ ಮೆಡಿಸಿನ್ ಕೊಟ್ಟ ಮೇಲೆ ಮೇವು ಕೊಡ್ಬೋದು, ಇಲ್ಲಾಂದರೆ ಮೆಡಿಸಿನ್ ಕೊಟ್ಟಾದ್ಮೇಲೂ ಮೇವು ಕೊಡಬೇಕು. ಯಾವುದನ್ನ ಈ ಒಂದು ಮೆಡಿಸಿನ್ಸ್ ಹಾಕಿದ್ಮೇಲೆ ಅಕ್ಕಿಗಳು ವಾಮಿಟ್ ಮಾಡ್ಕೊತಾ ಇದ್ದಾವೆ ಅಂದರೆ ನಿಮಗೆ ಇಲ್ಲೊಂದು ಟಾನಿಕ್ ನಾನು ಫೋಟೋ ತೋರಿಸ್ತೀನಿ. ಆ ಒಂದು ಟಾನಿಕ್ಕು ಫಸ್ಟ್ ಒಂದು ಊಟಕ್ಕೂ ಮುಂಚೆ ಒಂದು 4 ಡ್ರಾಪ್ ಹಾಕ್ಬಿಟ್ಟು ಆದಮೇಲೆ ಈ ಒಂದು ಮೆಡಿಸಿನ್ಸು ಆಮೇಲೆ ಒಂದು ಮಾಲ್ಟು ಅಥವಾ ಡೈಜೆಷನ್ ಚೆನ್ನಾಗಿದ್ದರೆ ಕಡಲೆಕಾಳು ನೀವು ತಿನ್ಸ್ಕೊಂಡ್ರೆ ವಾಮಿಟ್ ಮಾಡೋದು ಕಮ್ಮಿ ಆಗುತ್ತೆ. ಕೆಲವೊಂದು ಅಕ್ಕಿಗಳು ವಾಮಿಟ್ ಮಾಡ್ಬಿಡ್ತವೆ ಈ ಥರ ಗೋಲಿ ಹಾಕಿದ ತಕ್ಷಣ. ಅಂಥ ಅಕ್ಕಿಗಳಿಗೆ ಏನು ಮಾಡಬೇಕು, ನೀವು ಈ ನೀರು ಮಿಕ್ಸ್ ಮಾಡಿರ್ತೀರಲ್ಲ ಪೌಡ್ರು ಮೆಡಿಸಿನ್ನು, ಅದೇ ನೀರನ್ನ ಕುಡಿಸ್ಕೊತಾ ಬರಬೇಕು ಬೆಳಗ್ಗೆ ಸಾಯಂಕಾಲ. ಆವಾಗ ಅವು ವಾಮಿಟ್ ಮಾಡೋದಿಲ್ಲ. ಅದನ್ನೇ ಲಾಂಗ್ ಟರ್ಮು ನೀವು ಕಂಟಿನ್ಯೂ ಮಾಡಿದ್ರೆ ಒಂದು 10 ದಿನದಲ್ಲಿ ರಿಕವರಿ ಆಗೋಬೋದು, ಒಂದು 20 ಡೇಸ್ ತೊಗೋಬೋದು. ಬಟ್ ರಿಕವರಿ ಆಗುತ್ತೆ, ಸ್ವಲ್ಪ ಟೈಮ್ ಹಿಡಿಯುತ್ತೆ. ಯಾಕಂದರೆ ಕೆಲವೊಂದು ಅಕ್ಕಿಗಳು ಈ ಒಂದು ಗೋಲಿ ಹಾಕಿದ ತಕ್ಷಣ ವಾಮಿಟ್ ಮಾಡಿಬಿಡ್ತವೆ. 10ರಲ್ಲಿ ಒಂದು 2 ಅಕ್ಕಿ ಆ ಥರ ಮಾಡ್ಕೋಬೋದು. ಅಂಥವಕ್ಕೆ ನೀವು ಇದನ್ನು ಗೋಲಿ ಹಾಕೋ ಬದಲು ಇಲ್ಲ ಕಡಿಮೆ ಕಡಲೆಕಾಳು ಸೈಜ್ಗಿನ್ನ ಕಡಿಮೆ ಕಡಲೆಕಾಳು ಸೈಜಲ್ಲಿ ಅರ್ಧ ಮಾಡಿ ಹಾಕಿದ್ರೆ ವಾಮಿಟ್ ಮಾಡಲ್ಲ. ಆಮೇಲೆ ಇಲ್ಲಾಂದರೆ ಈ ಥರ ಈ ಟಾನಿಕ್ಕು ಪೌಡ್ರು ಫುಲ್ ಲಾಫ್ಟ್ಗೆ ಕೊಡೋಕ್ಕೆ ಮಿಕ್ಸ್ ಮಾಡಿ ಇಕ್ಕಿರ್ತೀವಲ್ಲ, ಅದನ್ನು ನೀವು ಬೆಳಗ್ಗೆ ರಾತ್ರಿ ಅದೇ ನೀರನ್ನ ಕುಡಿಸ್ಕೊತ ರಿಕವರಿ ಮಾಡ್ಕೋಬೋದು. ಹಂಗೂ ಮೋಷನ್ಸ್ ಕಂಟ್ರೋಲ್ ಆಗ್ತಲ್ಲ ತುಂಬ ಇದ್ದಾವೆ ಯಾವುದನ್ನ ಅನ್ನೋರು ನನಗೆ ವಿಡಿಯೋ ಕಳಿಸಿದ್ರೆ ನಾನು ಅದ್ರ ಜೊತೆಗೆ ಇಂಗ್ಲೀಷ್ ಮೆಡಿಸಿನ್ ಯಾವುದಾದ್ರೂ ಈ ಸಿಂಪ್ಟಮ್ಸ್ ಕಡಿಮೆ ಮಾಡೋದಕ್ಕೆ, ಈ ಗ್ರೀನ್ ಮೋಷನ್ನು ಈ ವೈಟ್ ಮೋಷನ್ನು ಕಂಟ್ರೋಲ್ ಮಾಡೋದಕ್ಕೆ ಅಮಾಕ್ಸಿಲಿನ್ ವೈಟ್ ಮೋಷನ್ಗೆ, ನಾರ್ಮೆಟ್ ಸಿರಪ್ಪು ಗ್ರೀನ್ ಮೋಷನ್ನು ವೈಟ್ ಮೋಷನ್ಗೆ, ಈ ಥರ ಸಿರಪ್ಸ್ ಹೇಳ್ತೀನಿ. ಅದನ್ನ ಹಾಕ್ಕೊಂಡು ಒಂದು ಇನ್ಫೆಕ್ಷನ್ ಸಿಂಪ್ಟಮ್ನ ಕಮ್ಮಿ ಮಾಡ್ಕೋಬೋದು. ಕಮ್ಮಿ ಮಾಡಿಕೊಂಡು ನೀವು ಟ್ರೀಟ್ ಮಾಡ್ಕೋಬೋದು. ಇನ್ನೇನ ಡೌಟ್ಸ್ ಇದ್ದರೆ ನನಗೆ ಕಮೆಂಟ್ ಮಾಡಿ ಅಥವಾ ಮೆಸೇಜ್ ಮಾಡಿ, ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಫ್ರೆಂಡ್ಸ್. ಸಾಕಷ್ಟು ಮಾಹಿತಿ ಇದ್ರಲ್ಲಿ ಕೊಟ್ಟಿದ್ದೀನಿ ಅನ್ಕೋತೀನಿ. ಆಮೇಲೆ ಹೊರ ರಾಜ್ಯಗಳವ್ರಿಗೂ ತುಂಬ ಜನ ಕೇಳ್ತಾ ಇದ್ರಿ ಹಿಂದಿಯಲ್ಲಿ ಹೇಳಿ ಅಂತ. ನನಗೆ ಹಿಂದಿ ಅಷ್ಟೊಂದು ಬರಲ್ಲ, ಆದ್ರೂ ಟ್ರೈ ಮಾಡಿ ನನ್ನ ಎಫರ್ಟ್ ನಾನು ಹಾಕಿ ಅವ್ರಿಗೂ ಬೇಜಾರಾಗಬಾರ್ದು ಅಂತ. ಯಾಕಂದರೆ ದುಡ್ಡು ಕೊಟ್ಟು ಪಾಪ ಇಲ್ಲಿಂದ ಅಷ್ಟು ದೂರ ತರಿಸ್ಕೊಂಡಿರ್ತಾರೆ, ಅವ್ರಿಗೂ ಆಗಲಿ ಅಂತೇಳಿ ನಾನು ಈ ಒಂದು ಹಿಂದಿ ಬಳಕೆ ಮಾಡಿದ್ದೀನಿ. ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ. अगर मेरा हिंदी कम्युनिकेशन में कुछ प्रॉब्लम ट्रांसलेशन प्रॉब्लम रहा तो प्लीज़ माफ़ कर दीजिए, मुझे उतना हिंदी फ्लुएंसी नहीं है। फिर भी मैंने ट्राई करके कोशिश करके आपको मैंने हिंदी में भी ट्रांसलेट करके डेमो दिया हूँ। प्लीज़ अगर कुछ प्रॉब्लम रहा तो माफ़ कर दीजिए फ्रेंड्स। थैंक यू।